ಅವಳಿ ನಗರದ ಫಟಾಫಟ್ ಸುದ್ದಿಗೆ ಸ್ವಾಗತ. ನಾನು ನಿರ್ಮಲಾ. ಬರ್ರಿ ಇವತ್ತು ಹುಬ್ಬಳ್ಳಿ ಧಾರವಾಡದಾಗ ಏನೇನಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣಂತ. ಈ ಶಕ್ತಿ ಯೋಜನೆ ಜಾರಿ ಆದ್ಮೇಲೆ ಹೆಣ್ಮಕ್ಳು ಬಸ್ನ್ಯಾಗ ಫ್ರೀ ಅಡ್ಡಾಡಕತ್ತಾರ. ಹಂಗ ಜಗಳಾನು ಬಾಳ್ ಮಾಡಕತ್ತಾರ ನೋಡ್ರಿ. ಇವತ್ತ ಹುಬ್ಬಳ್ಳಿಯಾಗ ಕಿಮ್ಸಿಗೆ ಹೋಗು ಬಸ್ನ್ಯಾಗ ಸೀಟಿನ ಸಂಬಂಧ ಹೆಣ್ಮಕ್ಳ ಶಿಸ್ತು ಹೊಡೆದಾಡ್ಬಿಟ್ಟಾರ. ಈಗ ಆ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗೈತಿ. ಹೋಗಾಕತ್ತಿದ್ದ ಫ್ರೀನಾಗ ಮತ್ ಈ ಜಗಳ ಯಾಕೆ ಮಾಡಿ ಮರ್ಯಾದಿ ಕಳ್ಕೋತೀರಿ ಅಂತ ಹೇಳಿ ಮಂದಿ ಬೈಯಾಕತ್ತಾರ. ಹಂಗಟ್ಟಿಂಗಟ್ ಮಾಡಿ ಹುಬ್ಬಳ್ಳಿ ಧಾರವಾಡದ ಕಾರ್ಪೊರೇಷನ್ ಎಚ್ಚರಾದಂಗೆ ಕಾಣ್ತೈತ್ ನೋಡ್ರಿ. ಮೊನ್ನೆರ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ ಧಾರವಾಡದ ಬಹಳ ಕಡೆಗ ಕನ್ನಡ ನಾಮಫಲಕಗಳು ಕಾಣಕತ್ತಿಲ್ಲ ಅಂತ ಸುದ್ದಿ ಮಾಡಿದ್ದ ತಡ ಈಗ ಕಾರ್ಪೊರೇಷನ್ ಕನ್ನಡ ನಾಮಫಲಕ ಹಾಕಿರುವುದಿಲ್ಲ ಅಂತ ವಾಣಿಜ್ಯ ಮಳಿಗೆಗಳಿಗೆ ಮತ್ತು ಅಂಗಡಿ ಮುಗ್ಗಟ್ಟುಗಳು ಸಂಘ ಸಂಸ್ಥೆಗಳಿಗೆ ನೋಟಿಸ್ ಕೊಡೋದು ಮತ್ತು ಟ್ರೇಡ್ ಲೈಸೆನ್ಸ್ ರದ್ದ ಸಂದರ್ಭ ಬಂದ್ರ ಸೀಸ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟೈತಿ. ಒಂದ ಮಾತ್ನ್ಯಾಗ ಹೇಳ್ಬೇಕಂದ್ರ ಪಬ್ಲಿಕ್ ನೆಕ್ಸ್ಟ್ ವರದಿ ನೋಡಿದ ಮ್ಯಾಲ ಕಣ್ಣು ಬಿಟ್ಟ ಕನ್ನಡಕ್ಕೆ ಗೌರವ ಕೊಡೋ ಕೆಲಸ ಮಾಡಾಕತ್ತೈತಿ. ಕೊರೋನಾ ಸಣ್ಣಂಗ ಹೆಚ್ಚಾಗಕತ್ತಿದ್ದಕ್ಕ ಈಗ ಎಲ್ಲಾ ಕಡೆ ಮಾಸ್ಕ್ ಕಡ್ಡಾಯ ಮಾಡ್ಯಾರ. ಈಗ ಹುಬ್ಬಳ್ಳಿ ಸಿದ್ದಾರೋಡ್ ಮಠಕ್ಕೆ ಬರೋರಿಗೂ ಮಾಸ್ಕ್ ಕಡ್ಡಾಯ ಮಾಡ್ಯಾರ. ಯಾರ ಮಠಕ್ಕೆ ಹೊಂಟಿದ್ರ ಮಾಸ್ಕ್ ಹಾಕೊಂಡ್ ಹೋಗ್ರಿ, ಇಲ್ಲಾಂದ್ರ ನಿಮ್ನ ಒಳಗ್ ಬಿಡುದಿಲ್ಲ. ಹೆಣ್ಮಕ್ಳಿಗೆ ಬಸ್ ಪ್ರಯಾಣ ಫ್ರೀ ಆಗಿದ್ದನ್ನ ಅಡ್ವಾಂಟೇಜ್ ತಗೊಂಡ ಈ ಶಕ್ತಿ ಯೋಜನೆ ದುರ್ಬಳಕೆ ಮಾಡ್ಕೊಂಡ ಒಂದಷ್ಟು ಮಂದಿ ಟಿಕೆಟ್ ತಗೊಳ್ದಂಗ ಅಡ್ಡಾಡಕತ್ತಿ ಬಿಟ್ಟಿದ್ರ. ಹಂಗ ಅಡ್ಡಾಡರ್ ಕಡೆಯಿಂದನ ಒಟ್ಟ 30 ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡ್ಯಾರ ನೋಡ್ರಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯಾಪ್ತಿದಾಗ 6 ಜಿಲ್ಲೆದಾಗ 2023 ಏಪ್ರಿಲ್ ನಿಂದ ನವೆಂಬರ್ ಮಟ್ಟ 8 ತಿಂಗಳದಾಗ ಅಂದ್ರ ಒಟ್ಟ 30,83,865 ರೂಪಾಯಿ ದಂಡ ವಸೂಲಿ ಮಾಡ್ಯಾರ. 32,769 ಪ್ರಯಾಣಿಕರ ವಿರುದ್ಧ 9,148 ಕೇಸು ದಾಖಲಾಗ್ಯಾವ. ಹೊಸ ಕಟ್ಟಡ ಇದ್ರೂ ಹುಬ್ಬಳ್ಳಿ ಧಾರವಾಡದಾಗಿಂದ ಬಹಳಷ್ಟು ಸರ್ಕಾರಿ ಕಚೇರಿಗಳನ್ನ ಬಾಡಿಗೆ ಕಟ್ಟಡದಾಗ ನಡ್ಸಾಕತ್ತಾರ. ಈಗ ತಿಂಗಳಿಗೆ 4,80,000 ರೂಪಾಯಿ ಬಾಡಿಗೆ ಕಟ್ಟಿ ಹುಬ್ಬಳ್ಳಿ ಗಬ್ಬೂರು ರಸ್ತೆದಾಗ RTO ಕಚೇರಿ ಐತಿ. ಈ ಆಫೀಸಿಗಂತನ 8 ಕೋಟಿ ರೂಪಾಯಿ ಖರ್ಚು ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟ್ಯಾರ. ಆದ್ರ ಈ ಹೊಸ ಬಿಲ್ಡಿಂಗ್ ನ ಸಾರಿಗೆ ಇಲಾಖೆ RTO ಕಚೇರಿಗೆ ಹಸ್ತಾಂತರ ಮಾಡದಿದ್ದಕ್ಕ ಹಿಂಗಾಗೈತಿ. ಇನ್ನ 4-5 ತಿಂಗಳದಿಂದ ಸರ್ಕಾರ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿ ಬಾಡಿಗೆನೂ ಕಟ್ಟಿಲ್ಲ ಅಂತ. ಹಿಂಗಾದ್ರ ಯಾವಾಗ ಉದ್ದಾರ ಆಗುದಂತ. ಈ ಹೊಸ ಬಿಲ್ಡಿಂಗ್ ಕಟ್ಟುದರ ಯಾಕಂತ ಒಟ್ಟ ಮಂದಿ ಟ್ಯಾಕ್ಸ್ ರೊಕ್ಕ ಎಲ್ಲ ಹಾಳು ಮಾಡಕತ್ತಾರ ನೋಡ್ರಿ. ಮನಿ ಮುಂದೆ ನಿಲ್ಸಿದ್ದ ಆಟೋಕ ಯಾರೋ ಕರ್ಮಗೇಡಿಗಳು ಬೆಂಕಿ ಹಚ್ಚಿ ಹೋಗ್ಯಾರ ನೋಡ್ರಿ. ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಾಗ ಹಿಂಗಾಗೈತಿ. ನೇಕಾರ್ ನಗರದ ಮಹಾಲಕ್ಷ್ಮಿ ಕಾಲೋನಿದ ವೀರನ್ಗೌಡ ಪಾಟೀಲ್ ಅನ್ನೋರು ಆಟೋ ಹಿಂಗ ಸುಟ್ಟು ಹೋಗೈತಿ. ದುಡ್ಕೊಂಡ್ ತಿನ್ನಾಕಿದ್ದು ಒಂದ್ ಆಟೋನು ರಾತ್ರೋರಾತ್ರಿ ಸುಟ್ಟು ಹೋಗಿದ್ದಕ್ಕ ಮನ್ಯಾನಾರು ಕಣ್ಣೀರ್ ಹಾಕಾಕತ್ತಾರ. ಹುಬ್ಬಳ್ಳಿ ಶಿರೂರ್ ಪಾರ್ಕ್ನ್ಯಾಗ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗೈತಿ ನೋಡ್ರಿ. ಒಟ್ಟ ನಮ್ ಕಾರ್ಪೊರೇಷನ್ ಅವರು ಯಾರ ಜೀವ ತಗೋತಾರ ಅನ್ನೋದು ತಿಳಿದಂಗ ಆಗೈತಿ ನೋಡ್ರಿ. ಹಂಗೈತಿ ಬೀದಿ ನಾಯಿಗಳ ದಾಳಿ. ಈ ನಾಯಿಗಳ ಸಂತಾನಹರಣ ಮತ್ತು ನಿಯಂತ್ರಣಕ್ಕೆ ಪಾಲಿಕೆ ಬಹಳ ರೊಕ್ಕ ಖರ್ಚು ಮಾಡಿದ್ರು ಒಂದು ಗುಂಜಿಯಷ್ಟು ಉಪಯೋಗ ಆಗಿಲ್ಲ ನೋಡ್ರಿ. ರಾತ್ರಿ ಅಷ್ಟ ಅಲ್ರಿಪ್ಪ, ಹಗಲ್ನ್ಯಾಗು ಮಂದಿ ಅಡ್ಡಾಡಕ ಹೆದರಾಕತ್ತಾರ. ಯಾರ್ದರ ಜೀವಕ್ಕೆ ಏನಾರ ಅಪಾಯ ಆಗೋಕ್ಕಿಂತ ಮೊದ್ಲ ಕಾರ್ಪೊರೇಷನ್ ಅವ್ರು ಇದಕ್ಕೊಂದು ಕ್ರಮ ತಗೋರಿ. ಈ ಸಲಗ ಮಳಿ ಚಲೋತಂಗೆ ಆಗಿಲ್ಲ. ಹಿಂಗಾಗಿ ಹುಬ್ಬಳ್ಳಿ ಧಾರವಾಡದಾಗಿನ ಮಂದಿ ನೀರ್ ಅನ್ನುವಂಗ ಆಗೈತಿ ನೋಡ್ರಿ. ಹುಬ್ಬಳ್ಳಿದು ಹೆಗ್ಗೇರಿ, ಮಾರುತಿ ನಗರ, ತಿರುಮಲ ಓಣ್ಯಾಗ ಕರೆಕ್ಟ್ ಆಗಿ ನೀರ್ ಬಿಡದಿದ್ದಕ್ಕ ಇಲ್ಲಿನ ಮಂದಿ ಒದ್ದಾಡುವಂಗ ಆಗೈತಿ. ಇನ್ನ ನೀರ್ ಬಿಡೋದನ್ನ ಗುತ್ತಿಗೆ ತಗೊಂಡ L&T ಕಂಪನಿ ವಿರುದ್ಧ ಅಲ್ಲಿನ ಮಂದಿ ಸಿಟ್ಟಾಗ್ಯಾರ. 4 ದಿನಕ್ಕೊಮ್ಮೆ ಬಿಡು ನೀರ್ನ 8 ದಿನ ಆದ್ರೂ ಬಿಡಾಕತ್ತಿಲ್ಲಂತ. ಹಿಂಗಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿನ ಮಂದಿ ಸಿಟ್ಟಾಗ್ಯಾರ. ಅಷ್ಟಲ್ದನ ಮುಂದಿನ ಲೋಕಸಭಾ ಚುನಾವಣೆದಾಗ ನಾವು ವೋಟ್ ಹಾಕುದಿಲ್ಲ, ಅವಾಗ ಏನ್ ಮಾಡ್ತೀರಿ ನಾವು ನೋಡ್ಕೋತೀವಿ ಅಂತ ಅಂದಾರ. ಪಂಜಾಬ್ ಮತ್ತು ಗುಜರಾತ್ ತಂಡಗಳ ವಿರುದ್ಧ ರಣಜಿ ಪಂದ್ಯದ ಸಂಬಂಧ ಮಯಾಂಕ್ ಅಗರ್ವಾಲ್ ನಾಯಕತ್ವದ 16 ಸದಸ್ಯರ ತಂಡವನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಪ್ರಕಟಿಸೈತಿ. ಇದ್ರಾಗ ಹುಬ್ಬಳ್ಳಿ ಸ್ಪೋರ್ಟ್ಸ್ ಕ್ಲಬ್ಬಿನ ಎಡಗೈ ಸ್ಪಿನ್ನರ್ ರೋಹಿತ್ ಕುಮಾರ್ AC ಸ್ಥಾನ ಪಡ್ಕೊಂಡ ಹುಬ್ಬಳ್ಳಿ ಕೀರ್ತಿ ಹೆಚ್ಚು ಮಾಡ್ಯಾನ. ಇನ್ನ ಬಹಳ ವರ್ಷದ ಮೇಲೆ ಹುಬ್ಬಳ್ಳಿ ಆಟಗಾರನಿಗೆ ಅವಕಾಶ ಸಿಕ್ಕಿದ್ದು ನಮ್ಮ ಹುಬ್ಬಳ್ಳಿ ಧಾರವಾಡದ ಮಂದಿಗೆ ಬಹಳ ಖುಷಿ ಆಗೈತಿ. ಆಲ್ ದ ಬೆಸ್ಟ್ ರೋಹಿತ್ ಕುಮಾರ್. ಇದಿಷ್ಟು ಇವತ್ತಿನ ಅವಳಿ ನಗರದ ಫಟಾಫಟ್ ಸುದ್ದಿರಿ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತೀರ್ರಿ. ನಮಸ್ಕಾರ.